ಹ್ಮ್ ಹ್ಮ್ ಟೀಚರ್ ಹೆಂಗ್ ಮಾಡ್ತಾರ ಅಲ್ಲ ಟೀಚರ್ ಕೈ ಹೆಂಗ್ ಮಾಡ್ತಾರ ನೋಡ್ರಿ ಇಲ್ಲಿ ಅವ್ರ ಹಿಂದಿಂದ ಅವ್ರಿ ಪುಟ್ಟ ಹಾ ನಿನ್ನ ಹೆಸರು ಏನಮ್ಮ ನಿಮ್ದು ಊರು ಯಾವುದು ಎಷ್ಟನೇ ಕೇಂದ್ರ 1ನೇ ಕೇಂದ್ರ ನಾವೀಗ 5 ಬರೆದು ಮತ್ತೆ 3 ಬರೆದಿದ್ದೀವಿ ಹೌದಾ 7ಅಲ್ಲಿ 5 ಎಲ್ಲೈತೆ ತೋರಿಸು 3 ಎಲ್ಲೈತಿ ಅದನ್ನು ಮೈನಸ್ ಮಾಡಬೇಕು ಹೆಂಗೆ ಮಾಡ್ಬೇಕಂತ ನಿನಗೆ ಗೊತ್ತಾಗ್ಬೇಕಂದ್ರೆ ಇಲ್ಲಿರೋ 5 ಮಣಿಗಳನ್ನು ಬಟ್ಲದಲ್ಲಿ ಹಾಕು ಎಣಿಸಾಕು ಜೋರಾಗಿ ಎಣಿಸ್ಬೇಕು ಗುಡ್ ಈಗ ನಾವು 3 ಕಳಿಬೇಕು 3 ತೆಗಿಯೋದ್ರಲ್ಲಿ 3 ಮಣಿಗಳನ್ನು ತೆಗ್ದ ಎಷ್ಟು ಉಳಿತು 2 ಉಳಿತು ನಾವೀಗ ಬಾಕ್ಸಲ್ಲಿ ಎಷ್ಟು ಹಚ್ಚಬೇಕು ಹಚ್ಚು ನೋಡೋಣ 5ರಲ್ಲಿ 3 ಹೋದ್ರೆ ಎಷ್ಟು ಉಳಿತು ಹೇಳ್ರಿ ಜೋರಾಗಿ 5ರಲ್ಲಿ 3 ಹೋದ್ರೆ ಎಷ್ಟು ಉಳಿತು ಪ್ರಣತಿಗೆ ಜೋರಾದ ಚಪ್ಪಾಳೆ ಬರಲಿ ಇದ್ರೊಳಗ ಶಬ್ದ ಬಿಡಿಸೋದು ನಾ ಫಸ್ಟ್ ಒಂದು ಉದಾಹರಣೆ ಬಿಡಿಸಿ ತೋರಿಸ್ತೀನಿ ನಾ ಹೇಳಿದ ಆಮೇಲೆ ಬಿಡಿಸ್ಬೇಕು ವೇಳೆ ವೇ ಪ್ಲಸ್ ಲ ವೇಳೆ ವಾರ ಬಿಡಿಸ್ತೀನಿ ನೋಡೋಣ ವಾ ಪ್ಲಸ್ ಏನ ವೆರಿ ಗುಡ್ ಹಾಗಾದ್ರೆ ಮಳೆ ಬಿಡಿಸ್ರಿ ಲ ಲ ಆಮೇಲೆ ಕಾಲ ಬಿಡಿಸ್ರಿ ಲ ಬಿಸಿಲು ಬಿಡಿಸ್ರಿ ಸಿ ಪ್ಲಸ್ ಲು ಬಿಸಿಲು ಹೌದಲ್ಲ ವಾರ ಬಿಡಿಸ್ರಿ ಚಪ್ಪಳೆ ಹಾಕ್ರಿ ನಾಳೆ ಈ ತರ ಕರ್ಕೊಂಡ್ ಬರ್ತಿದ್ದೆ ನಾನು ಗುಡಿಕ್ಯಾಂಪ್ ಅಂಗನವಾಡಿಯಲ್ಲಿ ಓದುತ್ತಿದ್ದೇನೆ ಭಾರತದ ಸಂವಿಧಾನ ಪೀಠಿಕೆ ಹೇಳುತ್ತಿದ್ದೇನೆ ಎಲ್ಲರೂ ಕೈ ಮುಂದೆ ಚಾಚಿ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದೆಲ್ಲ ಪ್ರಜೆಗಳಿಗೆ
ಶಬಾಷ್. ನಿಂದ್ರಮ್ಮ, ಈ ಕಡೆ ನಿಲ್ಲಮ್ಮ. ಪುಟ್ಟಿ ನಿಂದ್ರಿ. ಒಂದು ನಿಮಿಷ ಸರ್. 4.5 ವರ್ಷದ ಪೋರಿ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಚ್ಚುಕಟ್ಟಾಗಿ ಓದಿದ್ರು, ಎಲ್ಲರಿಗೂ ತಿಳಿಸಿದ್ರು. ಪುಟಾಣಿಗೆ ಧನ್ಯವಾದಗಳನ್ನ, ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಕುಮಾರಿ ಅಂಜನಿ ಮಂಜುನಾಥ್, ಏನ್ ನಿನ್ನ ಹೆಸರು? ಗುಡ್ಡದ ಕ್ಯಾಂಪ್. ನಿನ್ನ ಹೆಸರೇನು? ಅಂಜನಿ. ಪುಟಾಣಿ ನಮ್ಮ ಸಂವಿಧಾನದ ಒಡವೆನೆ ಅಂತ ಹೇಳ್ಬೋದು. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ತುಂಬಾ ಅತ್ಯದ್ಭುತವಾಗಿ ಓದಿದ್ದಾರೆ, ಜೊತೆಗೆ ಎಲ್ಲರಿಗೂ ಓದಿಸಿದ್ದಾರೆ. ಅವ್ರಿಗೆ ಧನ್ಯವಾದ. ಹಾಗೆ ಕಂದ, ಹೆಡ್ಸ್ ಆಫ್ ಕಂದ ನಿಮ್ಗೆ. ಹಾಗೆ ಸಚೇತ್ ಕುಮಾರ್ ನಟರಾಜ್ ಅವರು ಅಂಬೇಡ್ಕರ್ ಅವರ ವೇಷಭೂಷಣವನ್ನು ಹಾಕಿದ್ರು. ಅಂಬೇಡ್ಕರ್ ಅವರ ವೇಷಭೂಷಣದಲ್ಲಿ ಕೈಯನ್ನ ಮೇಲೆತ್ಕೊಂಡು ಒಂದು ಪುಸ್ತಕವನ್ನು ಇಟ್ಕೊಂಡಿದ್ರು. ಅವರು 32 ಡಿಗ್ರಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು